ಕರಡಿಗೋಡು ಬಾಡಗ ಬಾಣಂಗಳ ಸುತ್ತಮುತ್ತ ಒಂದು ಕಾರ್ಯಾಚರಣೆ ನಡೀತಾ ಇದೆ. ನಿನ್ನೆ ತಾನೇ ಯಶಸ್ವಿ ಕಾರ್ಯಾಚರಣೆ ಒಂದು ದಕ್ಷ ಆನೆ ಹಿಡಿಯುವ ಮೂಲಕ ಒಂದು ಕಾರ್ಯಾಚರಣೆನ ತುಂಬಾನೇ ಚೆನ್ನಾಗಿ ಯಶಸ್ವಿಯಾಗಿ ಮುನ್ನುಗ್ಗಿದ್ರು. ಇನ್ನ ರೇಡಿಯೋ ಕಾಲರ್ ಅನ್ನ ಅಳವಡಿಸಿದ್ರು ಆ ಒಂದು ಆನೆಗೆ. ನಂತರ ಅದನ್ನ ರೀಲೊಕೇಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ದಕ್ಷ ಎಂಬ ಹೆಸರಿನ ಒಂದು ಒಂಟಿ ಸಲಗ ಆನೆಯನ್ನ ಸೆರೆ ಹಿಡಿತಾರೆ. ಇದರಲ್ಲಿ ಅಭಿಮನ್ಯು ಟೀಮ್ ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಯಾರೆಲ್ಲ ಇರ್ತಾರೆ ಅಂತ. ಜೊತೆಗೆ ಒಂದು ಸ್ಪೆಷಲ್ ಆಗಿ ಒಂದು ಸೀನಿಯರ್ ಡಾಕ್ಟರ್ ಅಂತಾನೆ ಕರೆದುಕೊಳ್ಳುವಂತ ಡಾಕ್ಟರ್ ಚಿಟಿಯಪ್ಪ ಸರ್ ಕೂಡ ಒಂದು ಟೀಮ್ ಗೆ ಜಾಯ್ನ್ ಆಗಿದ್ದಾರೆ. ಎಸ್ ಹೌದು, ಕರಡಿ ಸಿಗೆ ಇದ್ದಂತ ಟೈಮ್ ನಲ್ಲಿ ಅವ್ರು ಜಾಯ್ನ್ ಆಗಿರಲಿಲ್ಲ. ಅಂದ್ರೆ ಆ ಒಂದು ಭಾಗ ಅಂದ್ರೆ ಅವರು ಕೂಡ ಅದೇ ಊರಿನವರಾದಂತ ಕಾರಣ, ಕೊಡಗಿಗೆ ಸೇರಿದಂತ ಕಾರಣ ಅವರು ಕೂಡ ಒಂದು ಕಾರ್ಯಾಚರಣೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಚಿಟಿಯಪ್ಪ ಸರ್ ಬಂದ್ರೆ ಒಂದು ಕಾರ್ಯಾಚರಣೆ ಯಶಸ್ವಿಯಾದಂತೆ ಹೇಳಕ್ಕೆ, ಯಾಕಂದ್ರೆ ಅವರು ಒಂದು ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್. ಸೊ ಅವರ ಒಂದು ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ನಿನ್ನೆ ಶುರು ಮಾಡ್ತಾರೆ. ತುಂಬಾನೇ ಚೆನ್ನಾಗಿ ತುಂಬಾನೇ ಬೇಗನೆ ಕಾರ್ಯಾಚರಣೆಯನ್ನು ಕೂಡ ಮುಗಿಸ್ತಾರೆ. ಒಂದು ದಕ್ಷ ಎಂಬ ಹೆಸರಿನ ಕಾಡಾನೆ ಕೂಡ ಸರಿಯಾಗುತ್ತೆ. ಒಂದು ನಿನ್ನೆ ವಿಶೇಷವಾಗಿ ತುಂಬಾನೇ ಕಾಣಿಸ್ಕೊಂಡಿದ್ದು ಹರ್ಷ ಮತ್ತೆ ಮಹೇಂದ್ರ ಆನೆ ಆಗಿರ್ಬೋದು, ಭೀಮಾ ಆಗಿರ್ಬೋದು. ನಂತರ ಸೊ ಈ ರೀತಿ ಆನೆಗಳು ಕೂಡ ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡ್ತು. ಅಭಿಮನ್ಯು ಮೇಲೆ ಡಾರ್ಟ್ಗೆ ಹೋಗ್ತಾರೆ. ಡಾರ್ಟ್ ಬಡಿ ಮಾಡಿದ ಬಳಿಕ ನಂತರ ಬೇರೆ ಒಂದು ಆನೆಗಳು ಕೂಡ ಸಪೋರ್ಟ್ಗೆ ನಿಲ್ಲುತ್ತೆ. ಮಹೇಂದ್ರ ಕೂಡ ತನ್ನ ಒಂದು ಹೇಳ್ಕೊಂಡ್ ಬರ್ತಾರೆ. ಜೊತೆಗೆ ಕ್ರೈನ್ ಮೂಲಕ ಒಂದು ಲಿಫ್ಟ್ ಅನ್ನ ಸಹ ಮಾಡಿ ಒಂದು ಲಾರಿಗೂ ಕೂಡ ಲೋಡ್ ಮಾಡ್ತಾರೆ. ನಂತರ ಅದನ್ನ ರಿಲೋಕೇಟ್ ಮಾಡುವಂತ ಕೆಲಸ ಮಾಡ್ತಾರೆ. ತುಂಬಾನೇ ಚೆನ್ನಾಗಿರುವಂತ ಆನೆ. ಬಹುಶಃ ಇದನ್ನ ಪಳಗಿಸಿದ್ರೆ ತುಂಬಾನೇ ಒಂದು ಹೆಸರು ಮುಂದಿನ ದಿನಗಳಲ್ಲಿ ಸಿಗುತ್ತೆ ಒಂದು ದಕ್ಷ ಕಾಡಾನೆಗೆ. ಆದ್ರೆ ಇದನ್ನ ಬಹುಶಃ ರಿಲೊಕೇಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಬೇರೆ ಒಂದು ಕಾಡಿನ ಪ್ರದೇಶಕ್ಕೆ ಬಿಡುವಂತ ಕೆಲಸ. ಯಾಕೆಂದ್ರೆ ಒಂದು ಕರಡಿಗೋಡು ಬಾಣಂಗಾಲ ಈ ರೀತಿಯ ಒಂದು ಭಾಗ ಸಿದ್ದಾಪುರ ಭಾಗದಲ್ಲಿ ತೋಟಕ್ಕೆ ಬಂದು ಬೆಳೆ ನಾಶ ಮಾಡುವುದು, ಕಾಫಿ ನಾಶ ಮಾಡುವುದು, ಈ ರೀತಿ ಎಲ್ಲ ಮಾಡ್ತಿದ್ರು. ಅದಕ್ಕೋಸ್ಕರ ಅದನ್ನ ರಿಲೊಕೇಟ್ ಮಾಡುವಂತ ಕೆಲಸ. ಚಿಟಿಯಪ್ಪ ಡಾಕ್ಟರ್ ಎಂಟ್ರಿ ಕೊಟ್ಟ ಮೇಲೆ ಅಲ್ಲಿ ಕಾರ್ಯಾಚರಣೆ ಸಕ್ಸಸ್ ಆದಂತೆ ಲೆಕ್ಕ. ಸೊ ನಿಮಗೂ ಕೂಡ ಒಂದು ಡಾಕ್ಟರ್ ಇಷ್ಟ, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಟೀಮ್ ಜೊತೆ ಸೇರಿದಂತ ಡಾಕ್ಟರ್ ಅಲ್ಲಿ ಟಿಪ್ಸ್ ಕೊಡುವಂತ ಕೆಲಸ ಮಾಡ್ತಾರೆ. ಡಾರ್ಟ್ ಮಾಡುವಂತವರು ಬೇರೆಯವರು ಇರ್ತಾರೆ. ಸೊ ರಮೇಶ್ ಡಾಕ್ಟರ್ ಅವರೇ ಒಂದು ಡಾರ್ಟ್ ಅನ್ನ ಮಾಡಿದ್ರು. ಸೊ ಅವರೇ ಒಂದು ಸ್ಪೆಷಲ್ ಆಗಿ ಅಭಿಮನ್ಯು ಮೇಲ್ಗಡೆ ಕುತ್ಕೊಂಡೋಗಿ ಡಾರ್ಟ್ ಮಾಡಿರುತ್ತೆ. ಅಂದ್ರೆ ಇವರು ಚಿಟಿಯಪ್ಪ ಡಾಕ್ಟರ್ ಕೆಳಗಡೆ ಒಂದು ಟೀಮ್ ಜೊತೆ ನಿಂತ್ಕೊಂಡು ಟಿಪ್ಸ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಅವರು ಕೂಡ ನೋಡ್ತಾರೆ ಯಾವ ರೀತಿ ಕ್ಯಾಪ್ಚರ್ ಆಪರೇಷನ್ ನಡೀತಾ ಇದೆ, ಸೊ ಎಷ್ಟು ಸಿಬ್ಬಂದಿ ಇದ್ದಾರೆ ಎಲ್ಲರೂ ಕೂಡ ಅಲ್ಲಿ ಗಮನಿಸ್ಕೋತಾ ಇರ್ತಾರೆ. ಸೊ ಒಂದು ಚಿಟಿಯಪ್ಪ ಸರ್ ಅವರ ಒಂದು ನೇತೃತ್ವ ನಿಜಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ.